ನಮಸ್ಕಾರ ಸ್ನೇಹಿತರೆ, ಮನಸ್ಸಿನ ಮಾತು ವಿತ್ ರಾಘವೇಂದ್ರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವು ಶ್ರೀ ಕ್ಷೇತ್ರ ನಾಯಕನಹಟ್ಟಿಯಲ್ಲಿ ಇದೀವಿ ಸ್ನೇಹಿತರೆ. ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು ನಾಯಕನಹಟ್ಟಿ ಪಟ್ಟಣ ಪಂಚಾಯತಿ ಸ್ನೇಹಿತರೆ. ಇಲ್ಲಿ ನೋಡ್ದಿದ್ದಂಗ್ಲೆ ಮಾಡಿದಷ್ಟು ನೀಡು ಭಿಕ್ಷೆ ಅನ್ನುವಂತಹ ಒಂದು ದೈವಾಕ್ಯದ ಮೇಲೆ ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿಯವರ ಒಂದು ಪವಾಡ ರೀತಿಯಲ್ಲಿ ಈ ಒಂದು ಕ್ಷೇತ್ರ ಅಭಿವೃದ್ಧಿಗೊಳ್ತಾ ಇದೆ ಸ್ನೇಹಿತರೆ. ಇಲ್ಲಿ ಪವಾಡ ಪುರುಷರಾಗಿ ನೆಲೆಸಿದ್ದಾರೆ. ಅವರ ಬಗ್ಗೆ ಇನ್ನ ಹೆಚ್ಚಿನದಾಗಿ ನಾವು ತಿಳ್ಕೊಳ್ಳೋಣಂತೆ ಬರ್ರಿ ಸ್ನೇಹಿತರೆ. ಇಲ್ಲಿ ಪವಾಡ ಪುರುಷರಾಗಿ ಈ ಒಂದು ಕ್ಷೇತ್ರದಲ್ಲಿ ನೆಲೆಸಿರುವಂತಹ ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿಯವರು ಮಾಡಿದಷ್ಟು ನೀಡು ಭಿಕ್ಷೆ ಎನ್ನುವಂತಹ ಒಂದು ಧ್ಯೇಯ ವಾಕ್ಯವನ್ನ ಇಟ್ಕೊಂಡ್ಬಿಟ್ಟು ಇಲ್ಲಿ ಪವಾಡ ಪುರುಷರಾಗಿ ನೆಲೆಸ್ತಾರೆ ಸ್ನೇಹಿತರೆ. ಇವರು ಪ್ರಮುಖವಾಗಿ 2 ಕೆರೆಗಳನ್ನ ನಿರ್ಮಾಣ ಮಾಡ್ತಾರೆ. ಒಂದು ದೊಡ್ಡ ಕೆರೆ, ಒಂದು ಚಿಕ್ಕ ಕೆರೆ ಅಂತಂದು. ಇಲ್ಲಿ ಮಾಡಿದಷ್ಟು ನೀಡು ಭಿಕ್ಷೆ ಅನ್ನುವಂತಹ ಒಂದು ಧ್ಯೇಯ ವಾಕ್ಯದ ಉದ್ದೇಶ ಏನು, ಅದ್ರದ್ದು ಅರ್ಥ ಏನು ಅನ್ನುವಂತಂದ ಹೇಳೋದಾದ್ರೆ, ಎಷ್ಟು ಕೆಲಸ ಮಾಡ್ತೀವೋ ಅಷ್ಟೇ ನಮಗೆ ಪ್ರತಿಫಲವಾಗಿ ಸಿಗುತ್ತೆ. ನಾವು ಹೆಚ್ಚಿನದಾಗಿ ಓದಿದ್ರೆ ಹೆಚ್ಚಿನ ಅಂಕಗಳು ಬರುತ್ತೆ, ಕಡಿಮೆ ಓದ್ತಾ ಹೋದ್ರೆ ಕಡಿಮೆ ಅಂಕಗಳು ಬರುತ್ತೆ. ಹೆಚ್ಚಿನ ಎಫರ್ಟ್ ಆಗ್ತಾ ಹೋದ್ರೆ ಕೆಲಸ ಸಕ್ಸಸ್ಫುಲ್ ಆಗುತ್ತೆ. ಎಫರ್ಟ್ಲೆಸ್ ಆಗಿ ಹೋದ್ರು ಬಂದಂಗೆ ಮಾಡ್ಕೊಂಡು ಹೋದ್ರೆ ಹೋದ್ರು ಬಂದಂಗೆ ಆಗುತ್ತೆ. ಈಗ ಒಂದು ಬೆಳೆ ಬೆಳೆಯೋದೇ ಆಗ್ಲಿ, ಆಸಕ್ತಿಯಿಂದ ಟೈಮು ಬೇಸಾಯ, ಎಡೆ ಕುಂಟೆ, ಕಳೆ, ಔಷಧಿ ಅದನ್ನೆಲ್ಲ ನಿರ್ವಹಣೆ ಮಾಡಿದ್ರೆ ಉತ್ತಮ ಬೆಳೆ ಬರುತ್ತೆ. ಕಳೆ ಎಡೆ ಹೊಡೆಯೋ ಟೈಮ್ನಾಗೆ ಕಳೆ ತೆಗಿಯೋದು, ಕಳೆ ತೆಗಿಯೋ ಟೈಮ್ನಾಗೆ ಎಡೆ ಹೊಡೆಯೋದು, ಹಂಗೆಲ್ಲ ಮಾಡಿದ್ರೆ ಕೆಲವೊಂದು ವ್ಯತ್ಯಾಸಗಳು ಆಗ್ತವೆ. ಅದರಿಂದ ನಾವು ಮಾಡಿದಷ್ಟು ನೀಡುವ, ಎಷ್ಟು ಶ್ರಮ ವಹಿಸಿ ಮಾಡ್ತೀವೋ ಅಷ್ಟು ನಮಗೆ ಪ್ರತಿಫಲ ಸಿಗುತ್ತೆ ಅನ್ನುವಂತಹ ಒಂದು ಉದ್ದೇಶ ಸ್ನೇಹಿತರೆ. ಈಗ ಇವರು ಶ್ರೀ ಗುರು ನಾಯಕನಹಟ್ಟಿ ತಿಪ್ಪೇರುದ್ರ ಸ್ವಾಮಿಯವರ ಈ ಮಾಡಿದಷ್ಟು ನೀಡು ಭಿಕ್ಷೆ ಅನ್ನುವಂತಹ ಒಂದು ಕಥೆಯನ್ನ ನಾನು ನಿಮ್ಮ ಮುಂದೆ ಹೇಳಕ್ ಇಷ್ಟಪಡ್ತೀನಿ ಸ್ನೇಹಿತರೆ. ಕೆರೆಯ ನಿರ್ಮಾಣ ಮಾಡೋದಕ್ಕೆ ಅಂತೇಳಿ ಗುರುಗಳು ಆ ಕೆರೆಯ ಒಂದು ಅಂಗಳದಕ್ಕೆ, ಒಂದು ಜಮೀನಿನ ಅಂಗಳದಕ್ಕೆ ಕರ್ಕೊಂಡು ಹೋಗ್ತಾರೆ. ಎಲ್ಲಾ ಕೂಲಿ ಕಾರ್ಮಿಕರು, ಹಿರಿಯರು, ಕಿರಿಯರು, ವಯಸ್ಸಾದರು, ಹೆಣ್ಮಕ್ಳು ಎಲ್ಲರನ್ನ ಕರ್ಕೊಂಡು ಹೋಗ್ಬಿಟ್ಟು ಆ ಒಂದು ಕೆರೆಯ ನಿರ್ಮಾಣ ಕಾರ್ಯದಲ್ಲಿ ತೊಡಗಿಸ್ತಾರೆ ಸ್ನೇಹಿತರೆ. ಗುಂಡಿ ತೋಡೋದು, ತೆಗೆಯೋದು, ಮಣ್ಣೆತ್ತಾಕೋದು ಎಲ್ಲ ಕೆಲಸಗಳಲ್ಲಿ ನಿರತರಾಗ್ತಾರೆ. ಎಲ್ಲ ನಿರತರಾದ್ಮೇಲೆ ಸಂಜೆ ಟೈಮ್ ಆಗುತ್ತೆ. ಟೈಮ್ ಆದ್ಮೇಲೆ ಮತ್ತೆ ಅವರಿಗೆಲ್ಲ ಅವತ್ತಿನ ಒಂದು ಕೂಲಿ, ಅವತ್ತಿನ ಒಂದು ಸಂಭಾವನೆ ಕೊಡ್ಬೇಕಲ್ಲ. ಅವಾಗ ಗುರುಗಳೇ ಮತ್ತೆ ಹೆಂಗೆ ಕೆಲಸ ಎಲ್ಲ ಮುಗೀತು ಅಂದಾಗ ಎಲ್ಲರೂ ಕುತ್ಕೊಂಡ್ಬಿಟ್ಟು ನಿಮ್ಮ ಮುಂದೆ ಮಣ್ಣಿನ ರಾಶಿಯನ್ನ ಮಾಡ್ಕೊಳ್ರಿ ಅಂತಂದು ಹೇಳ್ತಾರೆ. ಅವಾಗ ಎಲ್ಲ ಕುತ್ಕೊಂಡು ಆ ಮಣ್ಣಿನ ರಾಶಿಯನ್ನ ಮಾಡ್ಕೊಂತಾರೆ ಸ್ನೇಹಿತರೆ. ಮಣ್ಣಿನ ರಾಶಿಯನ್ನ ಮಾಡ್ಕೊಂಡ್ಮೇಲೆ ಅವರು ಕರೆಕ್ಟಾಗಿ ಎಷ್ಟು ಶ್ರಮ ವಹಿಸಿರ್ತಾರೋ, ಏನು ಕೆಲಸ ಮಾಡಿರ್ತಾರೋ, ಆ ಕಡೆ ಈ ಕಡೆ ಹೋಗಿ ಟೈಮ್ ಪಾಸ್ ಮಾಡಿರ್ತಾರೋ, ತಿರ್ಗಾ ಕರೆಕ್ಟ್ ಶ್ರಮ ವಹಿಸಿ ಮಾಡಿರ್ತಾರೋ, ಆ ಒಂದು ಕಷ್ಟಕ್ಕೆ ತಕ್ಕಂತಹ ಪ್ರತಿಫಲವನ್ನ ಆ ಗುರುಗಳು ನೀಡಬೇಕು ಅಂತ ಮನಸ್ಸಿನಲ್ಲಿ ಅಂದ್ಕೊಂಡ್ಬಿಟ್ಟು ಆ ಕುಪ್ಪಿಗಳಿಗೆಲ್ಲ ಬೆತ್ತಗಳನ್ನ ಮುಟ್ಟಿಸ್ತಾ ಬರ್ತಾರೆ ಸ್ನೇಹಿತರೆ. ಮುಟ್ಟಿಸ್ತಾ ಬಂದಾಗ ಅವ್ರು ಎಷ್ಟು ಶ್ರಮ ಹಾಕಿ ಮಾಡಿದಾರೋ ಅಷ್ಟು ವರಹಗಳು ಅದರಲ್ಲಿ ಸಿಗ್ತವೆ ಸ್ನೇಹಿತರೆ. ಸಿಕ್ಕಾಗ ಕೆಲವರಿಗೆ ಜಾಸ್ತಿ ಸಿಗ್ತವೆ, ಕೆಲವ್ರಿಗೆ ಕಮ್ಮಿ ಸಿಗ್ತವೆ. ಅವಾಗ ಗುರುಗಳೇ ಏನಿದು ಅಂತಂದು ಎಲ್ಲ ಕೇಳ್ಕೊಂಡು ಎಲ್ಲ ನೋಡ್ಕೊಂತ ಬರ್ತಾರೆ ಸ್ನೇಹಿತರೆ. ಲಾಸ್ಟಿಗೆ ಒಂದು ಹೆಣ್ಮಗಳು ಕುಂತಿರ್ತಾಳೆ, ಗರ್ಭಿಣಿ ಹೆಣ್ಮಗಳು. ಆಯಮ್ಮನೂ ಒಂದು ಕುಪ್ಪೆ ಮಾಡ್ಕೊಂಡಿರ್ತಾಳೆ. ಅವಾಗ ಆ ಕುಪ್ಪೆ ಓಪನ್ ಮುಟ್ಟಿ ಹೋಗಿರ್ತಾರೆ ಗುರುಗಳು. ಅದನ್ನು ಓಪನ್ ಮಾಡಿ ನೋಡಿದಾಗ 2 ಕೂಲಿ ಇರ್ತಾರೆ ಸ್ನೇಹಿತರೆ. ಬಹಳ ಶ್ರಮದಾಯಕವಾಗಿ 2 ಮಾಡಿರ್ತಾಳೆ ಹೆಣ್ಮಗಳು. ಅದಕ್ಕೆ 2 ಕೂಲಿ ಕೊಟ್ಟಿರ್ತಾರೆ ಸ್ನೇಹಿತರೆ. ಗುರುಗಳೇ ಒಬ್ರು ಇರೋದು ನಮಗೆಲ್ಲ ಕಮ್ಮಿ ಕೊಟ್ಟಿದ್ರೆ, ಇವ್ರಿಗೆ 2 ಕೂಲಿ ಕೊಟ್ಟಿದ್ರೆ ಅಂತ ಹೇಳಿದಾಗ, 1 ಕೂಲಿ ಹೆಣ್ಮಗಳಿಗೆ, ಇನ್ನೂ 1 ಕೂಲಿ ಹೊಟ್ಟೆಗಿರುವಂತಹ ಮಗುವಿಗೆ ಅನ್ನುವಂತಹ ಒಂದು ಮಾತನ್ನ ಹೇಳ್ತಾರೆ ಸ್ನೇಹಿತರೆ. ಮಾತನ್ನ ಹೇಳಿದ ತಕ್ಷಣನೇ ಅವಾಗ ನಾವು ಶ್ರಮ ವಹಿಸಿ ಮಾಡಬೇಕು, ನಾವು ಎಷ್ಟು ಶ್ರಮ ಪಡ್ತೀವೋ ಅಷ್ಟು ದುಡ್ಡು ನಮಗೆ ಸಿಗುತ್ತೆ ಅನ್ನುವಂತಹ ಒಂದು ಆಸೆಯನ್ನ ಇಟ್ಕೊಂಡ್ಬಿಟ್ಟು ಮುಂದಿನ ದಿನಗಳಲ್ಲಿ
ಅವರು ನಿರ್ಮಾಣನ ಮಾಡ್ತಾ ಹೋಗ್ತಾರೆ ಸ್ನೇಹಿತರೆ. ಅದರಿಂದ ನಾವು ಎಲ್ಲೇ ನಮ್ಮ ನಿಜ ಜೀವನದಾಗಲಾಗ್ಲಿ ಎಲ್ಲೇ ಆಗ್ಲಿ ಒಟ್ಟು ಶ್ರಮ ವಹಿಸಿ ಮಾಡ್ಬೇಕು ಸ್ನೇಹಿತರೆ. ಕಳ್ಳ ಕೆಲಸ ಮಾಡಬಾರ್ದು, ಪ್ರಾಮಾಣಿಕವಾಗಿ ಮಾಡಿದರೆ ಪ್ರತಿಫಲ ಐತೆ ಅನ್ನುವಂತಹದ್ದೇನೆ ಮಾಡಿದಷ್ಟು ನೀಡು ಭಿಕ್ಷೆ ಅನ್ನುವಂತಹ ಒಂದು ದೈವಕ್ಕೆ. ಈ ವಿಡಿಯೋ ಇಷ್ಟವಾದ್ರೆ